ಎಗೈನ್ ಪ್ರಖ್ಯಾತ್ ಅವ್ರ ವಿಷಯಕ್ಕೆ ಬರೋದಾದ್ರೆ ನಡುವೆ ಅಂತರವಿರಲಿ ಸಿನಿಮಾದಲ್ಲಿ ಸಾಫ್ಟ್ ಕ್ಯಾರೆಕ್ಟರ್ ಮಾಡಿದ್ರು. ಒಂಥರ ಮುದ್ದಾಗಿ ಎಲ್ರಿಗೂ ಹುಡುಗಿರಿಗೆಲ್ಲ ಇಷ್ಟ ಆಗೋ ರೀತಿ ಹುಡುಗ ಆಗಿದ್ರು. ಬಟ್ ಇದಕ್ಕೆ ಬರೋದಾದ್ರೆ ಜೇಸಿಗೆ ಬರೋದಾದ್ರೆ ಒಂದು ಅಗ್ರೆಸಿವ್ ಆ್ಯಕ್ಷನ್ನು ಎಷ್ಟು ಚೆನ್ನಾಗಿ ಪ್ರಿಪೇರ್ಡ್ ಆಗಿದ್ರು ಅಂದರೆ ಅವರು ನಮಗೆ ನೋಡಬೇಕಾದ್ರೆ ಎಲ್ಲೂ ಆ ಫೈಟ್ ಸೀನ್ಗಳು ಸ್ಟಂಟ್ಗಳು ಎಲ್ಲೂ ನಮಗೆ ಆರ್ಟಿಫಿಷಿಯಲ್ ಅಂತ ಅನ್ನಿಸ್ಲೇ ಇಲ್ಲ ಅವರ ಒಂದು ಕ್ಯಾರೆಕ್ಟ್ರಲ್ಲಿ. ಸೊ ಅವ್ರ ಜೊತೆಗೆ ನೀವು ಇದ್ದಿದ್ರಿಂದ ಅವ್ರು ಹೆಂಗೆ ರೆಡಿ ಆಗ್ತಿದ್ರು ಪಾತ್ರಗಳಿಗೆ ಹೆಂಗೆ ಅಂತ? ತುಂಬ ರಿಹರ್ಸಲ್ ಆಯಿತು, ರಿಹರ್ಸಲ್ ಆಯಿತು. ಆಮೇಲೆ ಅವ್ರಿಗೆ 7 ವರ್ಷ, ಸ್ವಲ್ಪ ಸಿನಿಮಾ ರಿಲೀಸ್ ಆಗಿ 7 ವರ್ಷ ಆಗಿತ್ತು. 7 ವರ್ಷ 6 ವರ್ಷ 7 ವರ್ಷ ನಾನು ಅನ್ಕೊಂತೇನೆ ಆಯಿತು. ಅಲ್ಲಿಗೆ ಫುಲ್ಲು ಚೇಂಜ್ ಅವ್ರದ್ದು. ನಾವು ನಡುವೆ ಅಂತರವಿರಲಿ ಹುಡುಗನ ಅನ್ಸೋದು ಯಾರೋ ಹೇಳಿ ನಿಜವಾಗ್ಲೂ ಹಾಗೆ ಅನ್ಸುತ್ತೆ. ಎಷ್ಟೋ ಜನಕ್ಕೆ ಇವ್ರ ನಡುವೆ ಅಂತರವಿರಲಿ ಹೀರೋನ ಅನ್ಸಿದೆ. ಎಷ್ಟು ಸಖತ್ತಾಗಿ ಚೇಂಜ್ ಓವರ್ ಕಾಣಿಸುತ್ತೆ ಅಂತ ಅಲ್ಲಿ 3 ನಿಮ್ಗೆ ಚೇಂಜ್ ಓವರ್ ಇದೆ. ಕಾಲೇಜ್ ಸ್ಟೂಡೆಂಟ್, ಜೈಲ್ಗೆ ಹೋಗಿರೋದು, ಮತ್ತೆ ರೌಡಿ, ಲಾಸ್ಟ್ ಅಲ್ಲಿ ಚೇಂಜ್ ಓವರ್, ಮನೆಗೆ ರಿಲೀಸ್ ಆಗಿ ವಾಪಸ್ ಬರ್ತಾರೆ. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತಂದ್ರೆ ನಮ್ಗೆ ಅನ್ಸೋದು ಏನಪ್ಪ ಇಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ ಇವರು. ಹುಡುಗ ಯಾರೋ ಮೋಸ್ಟ್ಲಿ ಆಂಕರ್ ಯಾರೋ ಹೇಳಿ ಇವನು ನಡುವೆ ಅಂತಾರೋ ಇಲ್ಲಿ ಹೀರೋನ ಇಷ್ಟೊಂದು ಸಕಲ ಕಾಣಿಸ್ತದೆ ಆ ಥರ. ಅಷ್ಟು ಅದ್ಭುತವಾಗಿ ಮಾಡಿದ್ರು. ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗ್ತಿರೋ ನಿಜವಾಗ. ಅಂದ್ರೆ ನೀವು ವರ್ಕ್ಶಾಪ್ ಎಲ್ಲ ಆಗದೆ ಬೇರೆ. ವರ್ಕ್ಶಾಪ್ ಇಲ್ಲಿ ಬಂದು ಆ ಮೂಡ್ಗೆ ಬರೋಕ್ಕಾಗಲ್ಲ. ಈಗ ಒಂದು ಲೊಕೇಶನ್ ಬಂದಾಗ ಆ ಮೂಡ್ ಸಿಗಲ್ಲ ನಿಮ್ಗೆ. ಈಗ ನಾವು ಹಿಂಗೆ ಮಾತಾಡ್ಕೊಂಡು ಏನೋ ಕಥೆಗಳು ಹೇಳ್ಕೊಂಡು ಕೂತಿದ್ವಿ ಅಂದ್ರೆ ಸುಮ್ಮನೆ ಕೂರ್ತಾ ಇದ್ವಿ, ಟಕ್ಕಂತ ಬಂದು ಇಲ್ಲಿ ಬಂದ್ಮೇಲೆ ಫ್ರೇಮಲ್ಲಿ ಚೇಂಜ್ ಆಗ್ಬಿಡೋರು. ಕ್ಯಾಮ್ರಾ ಮುಂದೆ ಬಂದಾಗ ನಾವು ಇದು ನಿಜವಾಗೂ ನಾನು ಏನು ಹಿಂಗೆ ಮಾಡೋರು, ಇಷ್ಟು ಬೇಗ ಕ್ಯಾರೆಕ್ಟರ್ ಒಳಗಡೆ ಹೋಗ್ಬಿಡ್ತಾರೆ ಅಂತ ನಾನು ಕೇಳಿದ್ದೀನಿ ತುಂಬಾ ಸರಿ. ಅದೆಷ್ಟು ಬೇಗ ಕ್ಯಾರೆಕ್ಟರ್ ಒಳಗಡೆ ಹೋಗುತ್ತೆ ನಮ್ಗೆ ಹೋಗಕ್ಕೆ ಆಗಲ್ಲ. ನಮ್ಗೊಂದು ಬೇಕು, ಒಂದು ರಿಹರ್ಸಲ್ ಬೇಕು, ಒಂದು ಏನಾರು ಬೇಕು, ಒಂದು ಮಾನಿಟರ್ ಬೇಕಾಗತ್ತೆ. ಸಡನ್ ಆಗಿ ಹೋಗಕ್ಕೆ ಆಗಲ್ಲ. ಇವ್ರು ಸಡನ್ ಆಗಿ ಹೋಗ್ಬಿಡೋರು. ಪ್ರಿಪರೇಷನ್ ಚೆನ್ನಾಗಿತ್ತು, ಸಖತ್ತಾಗಿ ಮಾಡಿದ್ರು. ನಿಜವಾಗೂ ಪ್ರಿಪ್ರೇಷನ್ ಮಾಡಿದ್ರು, ಪ್ರಿಪೇರ್ ಆಗಿರೋ ತುಂಬ ಚೆನ್ನಾಗಿ. ಹೆಂಗ್ ಹೋಗ್ತೀರಿ ಅಂತ ಕೇಳಿದೆ ನಾನು. ಇಲ್ಲ ಅದೇನೋ ಬಂದ್ಬಿಡುತ್ತೆ, ನನಗೆ ಅದೇನೋ ಬಂದ್ಬಿಡುತ್ತೆ ಅಂತ ಮಾತಾಡೋರು. ತುಂಬ ಚೆನ್ನಾಗಿ ಮಾಡಿದ್ರು, ನಿಜವಾಗ ಅದ್ಭುತವಾಗಿ ಮಾಡಿದ್ರು. ಅವ್ರು ಆ ಪ್ರಿಪ್ರೇಷನ್ ಮಾಡಿಕೊಂಡು ತುಂಬ ರೆಡಿಯಾಗಿ ಬಂದರು. ಅದಕ್ಕೆ ಒಳ್ಳೆ ರಿಸಲ್ಟ್ ಚೆನ್ನಾಗಾಯ್ತು. ಆ ಕ್ಯಾರೆಕ್ಟರ್ಗೂ ಅಷ್ಟೇ ತುಂಬಾ ಚೆನ್ನಾಗಿ ಸೂಟ್ ಆಗ್ತಿದ್ರು. ಅವ್ರ ಲುಕ್ ಇರ್ಬೋದು, ಕಾಸ್ಟ್ಯೂಮ್ಸ್ ಇರ್ಬೋದು, ತುಂಬಾ ಚೆನ್ನಾಗಿ ಮ್ಯಾಚ್ ತುಂಬಾ ಲುಕ್ ಅದ್ಭುತವಾಗಿದೆ. ತುಂಬಾ ಲುಕ್ ಅದ್ಭುತವಾಗಿದೆ. ಅವರು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಅವರು ಒಂದು ಸ್ಟಾರ್ ಆಗಿ ಅವರು ಪ್ರಖ್ಯಾತ್ ಅವರು ನಮ್ಮ ನವೀನ್ ಶಂಕರ್ ಅವರೆಲ್ಲ ನಿಲ್ಬೇಕು ಅಂತ ನನಗೆ ಫುಲ್ ಎಕ್ಸ್ಪೆಕ್ಟೇಷನ್ ಇತ್ತು. ಇದು ಕ್ಷೇತ್ರಪತಿ ಆಗುತ್ತೆ ಅಂತ. ನಾನು ನಮ್ಮ ಅವಿ ಅಂತಾಳೆ, ಅದೇ ನವೀನ್ ತಂಗಿ, ಅವಳು ಅವಿ ಅಂತ, ಅವಿ ಇದಾಗ್ಬೇಕು ಅವಿ ನಾವು ಅಂತ. ಲೇ ಅಣ್ಣ ನೀನ್ ಯಾಕೆ ಒಂದು ತಲೆ ಕೆಡ್ಸ್ಕೊಳಕತ್ತಿ, ಆಗತ್ತೆ ಬಿಡು. ಅವಳ ಹಂಗೆ ಅವ್ರ ತಂಗಿ ನನ್ಗೆ ನಾನು ಅವಳು ಯಾವಾಗ್ಲೂ ಮಾತಾಡ್ತಾ ಇದ್ವಿ, ಅವಿ ಇದು ಇವಿ ಆಗ್ಬೇಕು ಅವಿ, ತುಂಬಾ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗ್ಬಿಡ್ಬೇಕು, ಈ ಸಿನಿಮಾದಿಂದ ನಿಂತು ಬಿಡ್ಬೇಕು ಅಂತ ಅವಳು ನಾನು ಎಷ್ಟೋ ಸರಿ ಇದೆ ಮಾತಾಡ್ತಿದ್ವಿ. ಅಂದ್ರೆ ಒಂದು ಆವ್ರೇಜ್ ಹಿಟ್ ಆಯ್ತು. ಓಕೆ, ಇವರಿಬ್ರು ಚೆನ್ನಾಗಿ ನಿಲ್ಲಬೇಕು. ಇವರಿಬ್ರಿಗೂ ಚೆನ್ನಾಗಿದೆ, ಟ್ಯಾಲೆಂಟ್ ಇದೆ. ನವೀನ್ ಶಂಕರ್ ಆಗಿರ್ಬೋದು, ಪ್ರಖ್ಯಾತ್ ಅವರಾಗಿರ್ಬೋದು, ತುಂಬ ಒಳ್ಳೆ ಟ್ಯಾಲೆಂಟ್ ಇದೆ. ನಾನು ನೋಡಿರೋದ್ರಲ್ಲಿ ನಾನು ತುಂಬ ಜನ ಜೊತೆ ವರ್ಕ್ ಮಾಡಿರಲಿಲ್ಲ. ಆಮೇಲೆ ಪ್ರಮೋದ್ ಅವರು, ಈಗ ಅಲಂಕಾರ ವಿದ್ಯಾರ್ಥಿ ಮಾಡ್ತಿದ್ದೀನಿ, ಅವರು ಅಷ್ಟೇ ತುಂಬ ಅದ್ಭುತವಾದ ನಟ. ಅವರೆಲ್ಲ ನಿಲ್ಲಬೇಕು, ಸಿನಿಮಾಗಳು ಬರಬೇಕು, ಅವರೆಲ್ಲ ಸ್ಟಾರ್ಗಳಾಗಿ ನಿಲ್ಲಬೇಕು. ಈಗ ನೆಕ್ಸ್ಟ್ ಅವ್ರು ಈಗ ನೋಡ್ಕೊಂಡ್ರೆ ಈಗ ಯಾರ್ಯಾರಿದ್ದಾರೆ ಅಂದರೆ ಆ ಏಜ್ ಅವರು, ಪ್ರಖ್ಯಾತ್ ಅವರು, ನವೀನ ಮತ್ತು ಪ್ರಮೋದ್ ಅವರು, ಇವರೆಲ್ಲ ನಿಲ್ಲಬೇಕು. ಈಗ ಡಾಲಿ ಸರ್ ಸ್ವಲ್ಪ ಮುಂದೆ ಇದ್ದಾರೆ, ಇವ್ರು ಸ್ವಲ್ಪ ಇದ್ದಾರೆ, ಇವರೆಲ್ಲ ನಿಲ್ಲಬೇಕು, ಚೆನ್ನಾಗಿ ಆಗ್ಬೇಕು. ಇವರೆಲ್ಲ ಒಳ್ಳೆ ಟ್ಯಾಲೆಂಟೆಡ್ಗಳು. ಈಗ ನಾನು ಅಲಂಕಾರ ವಿದ್ಯಾರ್ಥಿ ಮಾಡ್ತಿದ್ದೀನಿ ಸಿನಿಮಾ, ಅತ್ಯದ್ಭುತ ನಟ ಪ್ರಮೋದ್ ಅವರು. ಅವರು ಅಷ್ಟೇ. ನಾನು ಹೆಂಗೆ ಅಂತಂದರೆ ಈಗ ಅವ್ರ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಸಿಕ್ಕಿದೆ, ಅದಕ್ಕೆ ಅವ್ರ ಬಗ್ಗೆ ಮಾತಾಡಬೇಕು ಅಂತ ನಾನು ಯಾವ ಪ್ರಾಮಿಸ್ ಮಾತಾಡಲ್ಲ. ನಾನು ನಿಜವಾಗ ಅನಿಸಿದ್ದೆ ನಾನು ಮಾತಾಡ್ತೀನಿ. ಪ್ರಮೋದ್ ಅವರು ಅಷ್ಟೇ ತುಂಬ ಒಳ್ಳೆ ಕ್ಯಾರೆಕ್ಟರ್, ಒಳ್ಳೆ ಆರ್ಟಿಸ್ಟ್. ಅವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಫಸ್ಟೇ ಪ್ರೀಮಿಯರ್ ಪದ್ಮಿನಿ ಆಗಿರ್ಬೋದು, ರತ್ನ ಪ್ರಪಂಚದಲ್ಲಿ ಮಾಡಿರ್ಬೋದು, ತುಂಬ ಚೆನ್ನಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಅವರು ಆಗಬೇಕು. ಸಲಾರು ಮಾಡಿದ್ದಾರೆ. ಅವರೆಲ್ಲ ನಿಲ್ಲಬೇಕು ಅನ್ನೋದು ಇದಿದೆ, ನನಗೆ ಆಸೆ ಇದೆ. ಓಕೆ, ಈ ಜೇಸಿನಲ್ಲಿ ಕೆಲವೊಂದಷ್ಟು ಕಂಪ್ಲೀಟಾಗಿ ಜೈಲ್ ಸೀನೇ ಇರೋದು. ಸೊ ಈ ಜೈಲ್ ಸೀನ್ಗಳಲ್ಲೆಲ್ಲ ಹೇಗಿತ್ತು ಅದು ಎಕ್ಸ್ಪೀರಿಯನ್ಸು? ಒರಿಜಿನಲ್ ಆಗಿ ಯಾರನ್ನಾದ್ರೂ ಮೀಟ್ ಮಾಡಿದ್ರಾ, ಅಥವಾ ರೌಡಿಗಳ ಜೊತೆಗೆ ಏನಾದರೂ ಮಾತಾಡಿದ್ರಾ? ಅಂದರೆ ಒಂದು ರೀತಿ ಪೋಲಿ ಥರ ಆಡ್ತಾ ಇರಬೇಕು, ಲೈಕ್ ಅದೆಲ್ಲ ಹೆಂಗೆ ರೂಢಿಸ್ಕೊಂಡ್ರಿ? ಈ ಒಂದು ಜೇಸಿಲಿ ಇವನು ಕ್ಯಾರೆಕ್ಟರ್ ಬಂದು ಜೇಸಿಲಿ A to Z ಅಂತ. ಇವನು ಯಾಂಗ್
ಯಾಕೆ ಒಳಗಡೆ ಹೋಗ್ತಿರ್ತಾನೆ ಅಂತಂದ್ರೆ ಇವ್ರಿಗೊಬ್ಬ ಬಾಸ್ ಇರ್ತಾನೆ, ಸುಮ್ಮನೆ ಸಣ್ಣ ಪುಟ್ಟಕ್ಕೆ ಒಳಗಡೆ ಹೋಗೋದು ಇವರು. ಅವ್ನ ತಂಗಿಗೆ ಜಾಸ್ತಿ ಹಿಂಸೆ ಕೊಡ್ತಾ ಇರ್ತಾನೆ. ಓಕೆ. ಅವ್ನ A to Z ತಂಗಿಗೆ ಅವ್ರ ಭಾವ ಜಾಸ್ತಿ ಹಿಂಸೆ ಕೊಡ್ತಿರ್ತಾನೆ. ಅವನಿಗೆ ತೊಡಗೆ ಚಾಕು ಹಾಕ್ಬಿಟ್ಟು ಅವನು ಹೋಗಿರ್ತಾನೆ. ಅಲ್ಲಿ ಬರುತ್ತೆ ಸೀನಲ್ಲಿ, ಯಾಕೆ ಬಂದೆ ಅಂತ, ಹೆಂಗ್ ಬಂದೆ ನೀನು ಅಂತ. ಇದಕ್ಕೆ ಹಾಕೊಂಡು 307 ಹಾಕಿದ್ರು ಬಂದ್ಬಿಟ್ಟೆ ಅಂತ ಏನೋ ಹೇಳ್ತಿರ್ತಾನೆ. ಅಲ್ಲಿಗೆ ಹೋದ್ಮೇಲೆ, ಆ ಜೈಲ್ಗೆ ಹೋದ್ಮೇಲೆ ನಮ್ಗೆ ನಾವ್ ಯಾವತ್ತು ಜೈಲ್ಗೆ ಹೋಗ್ಲಿಲ್ಲ, ಜೈಲು ನೋಡಿಲ್ಲ. ಹೋದ್ಮೇಲೆ ನಾವು ಫುಲ್ ಒಂದು ರೌಂಡ್ ಎಲ್ಲ ಹೊಡೆದು ಜೈಲ್ ಅಂದ್ರೆ ಹಿಂಗಿರುತ್ತಾ, ಅಂದ್ರೆ ಸಿನಿಮಾಗಳೆಲ್ಲ ನೋಡ್ತಿದ್ವಲ್ಲ ಬ್ಯಾರಕ್ಗಳು ಹೆಂಗಿರುತ್ತೆ ಅಂತ. ಸುಮ್ಮನೆ ಒಳಗಡೆ ಫಸ್ಟ್ ಟೈಮ್ ಬಂದಿದ್ದೀವಲ್ಲ ಅಂತ ಎಲ್ಲ ಹೋಗಿ ನೋಡ್ಕೊಂಡು, ನಮ್ದು ಲೇಟ್ ಇತ್ತಲ್ಲ ಸಿನಿಮಾ, ನೋಡ್ಕೊಂಡು ಬಂದ್ವಿ. ಸೂಪರ್ ಆಗೈತೆ. ನಾನು ಅಲ್ಲೂ ಬೈ ಅಂತಿದ್ದಾರೆ ಅವರು, ನೋಡ್ಕೊಂಡು ಬಂದ್ವಿ. ನೋಡ್ಕೊಂಡು ಬಂದಾದ್ಮೇಲೆ ಸೀನ್ಗಳು ಸ್ಟಾರ್ಟ್ ಆಯ್ತು. ಆಮೇಲೆ ನಮ್ಮ ಡೈರೆಕ್ಟರ್ಗೆ ಆಕ್ಷನ್ ಹೇಳಕ್ ಗೊತ್ತು, ಪ್ಯಾಕಪ್ ಗೊತ್ತಿಲ್ಲ ಅವ್ರಿಗೆ, ಯಾವಾಗ ಹೇಳಬೇಕು ಏನು ಅಂತ. ಹಂಗೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಅವರು ನಿದ್ದೆನೂ ಮಾಡಲ್ಲ, ಏನೂ ಮಾಡಲ್ಲ. ಅವ್ರ ಟೀಮ್ ಅವರು ಅಷ್ಟೇ ಅದ್ಭುತವಾದ ಟೀಮ್, ಅದು JC ಟೀಮ್ ಅದ್ಭುತವಾದ ಡೈರೆಕ್ಷನ್ ಟೀಮ್. ಸ್ಟಾರ್ಟ್ ಮಾಡಿದ್ರೆ ನಾವು ಅಲ್ಲೇ ಓಡಾಡ್ಕೊಂಡು, ಅಲ್ಲೇ ಜೈಲ್ ಒಳಗಡೆ ಮಲ್ಕೊಂಡು, ನಮ್ಮ ಸೀನ್ದೆ ಕರೀತಾರೆ. ಬ್ಯಾರಕ್ಗಳಿಗೆ ಮಲ್ಬಿಡ್ತಿದ್ವಿ ನಾನು ಅಲ್ಲೂ ಬೈ, ಆರಾಮ್ ಮಲ್ಕೊಂಡು ಮಾತಾಡ್ಕೊಂಡು ಅಲ್ಲೇ ನಿದ್ದೆ ಮಾಡ್ಬಿಟ್ಟು ಓಡ್ ಬಂದು ಕರೆಯೋರು, ಬನ್ನಿ ನಿಮ್ಮ ಶಾರ್ಟ್ ಇದೆ, ನಿಮ್ಮ ಬಂದು ಸೀನ್ ಇದೆ ಅಂತ ಬಂದು ಕರೆಯೋರು. ಅದೊಂದು ಅದ್ಭುತವಾದ ಎಕ್ಸ್ಪೀರಿಯನ್ಸು ಆ ಜೈಲ್ ಒಳಗಡೆ. ಒನ್ ಟೈಮ್ ಏನಾಯಿತು ಅಂತಂದರೆ, ನಾನು ಕಾಸ್ಟ್ಯೂಮ್ಗೆ ಒಂದು ರೂಮ್ ಮಾಡಿದ್ರು, ಫುಲ್ಲು ಕಾಸ್ಟ್ಯೂಮ್ ಇಡೋಕ್ಕೆ ಎಲ್ಲರದು, ಪೊಲೀಸ್ನವ್ರದ್ದು ಪ್ರತಿಯೊಬ್ಬರದು ಒಂದು ರೂಮ್ ಮಾಡಿದ್ರು. ಅಲ್ಲಿ ಯಾರೋ ಸುಮ್ಮನೆ ಬಂದರು, ಅಂದರೆ ಒಳಗಡೆ ಯಾರನ್ನೂ ಬಿಡ್ತಿರ್ಲಿಲ್ಲ ಅಲ್ಲಿ. ಅಂದರೆ ಜೈಲ್ ಪೊಲೀಸ್ನವರು ಮುಂದೆ ಇದಿರ್ತಾರೆ, ಸೆಕ್ಯೂರಿಟಿ ಇರ್ತಾರೆ, ಒಳಗಡೆ ಯಾರನ್ನೂ ಬಿಡಲ್ಲ. ಯಾರೋ ಬಂದಂಗೆ ಮಾತಾಡ್ತಾ ನಿಂತಿದ್ವಿ. ಸರಿ ಆಯಿತು ಅಂತ ನಾನು ಮಾತಾಡ್ತೆ. ಯಾವ ಊರು? ಇದೇ ಊರು ಅಂತಂದ್ರೆ. ಓ ಹೌದಾ, ಇದೇ ಊರ? ಹಂಗೆ ಸುಮ್ಮನೆ ಹಂಗೆ ಮಾತಾಡ್ತಾ ಇದ್ವಿ. ನಾನು ಇದೇ ಬ್ಯಾರಕ್ಕಿಲ್ಲಿದ್ದು ಅಂದ. ನಾನು ಅಲ್ಲೂ ಬೈ ಮುಖ ನೋಡಿದೆ. ಏನ್ ಬೈ ಮುಖ ನೋಡ್ತಿದ್ದೀರ ಅಂತ. ಅಲ್ಲೂ ಬೈಗೆ ಏನು ಹೊಸ್ತಲ್ಲ, ಅದು ಪೊಲೀಸ್ ಸ್ಟೇಷನ್ ಅವೆಲ್ಲ, ಅವ್ರಿಗೆಲ್ಲ ಸ್ವಲ್ಪ ಓಡಾಡಿರ್ತಾರೆ, ನಮ್ಗೆಲ್ಲ ಹೊಸ್ತದು. ಇದೇ ಬ್ಯಾರಕ್ಕಿಲ್ಲಿದ್ದೀರಾ? ಎಷ್ಟು ವರ್ಷ ಇದ್ರಿ ಅಂತ. ನಾನು ಒಂದು 2 ವರ್ಷ ಇದೆ ನೋಡಿ, ಇದೇ ಬ್ಯಾರಕ್ಕಲ್ಲಿ ಇಲ್ಲೇ ಮಲಗ್ತಿದ್ದೆ ಅಂತ ಅಂದು. ಹೌದಾ? ಆಮೇಲೆ ನಮ್ದು ಸ್ಟಾರ್ಟ್ ಆಯ್ತು ಇನ್ವೆಸ್ಟಿಗೇಷನ್ ಅವ್ರಿಗೆ. ಆಮೇಲೆ ಹೆಂಗೆ ನೀವು ಜೈಲಲ್ಲೆಲ್ಲ ಈಗ ನೋಡಿದ್ರಲ್ಲ, ಅವಾಗೆಲ್ಲ ಇದಾಗ್ತಿತ್ತು ಜೈಲ್ದು, ಒಂದು ಕಾಂಟ್ರವರ್ಸಿ ಆಗಿತ್ತು ನೋಡಿದ್ರು. ಜೈಲೆಲ್ಲ ಸಿಗುತ್ತೆ, ಗಾಂಜಾ ಸಿಗುತ್ತೆ, ಅಫೀಮ್ ಸಿಗುತ್ತೆ ಅಂತೆಲ್ಲ ಏನೇನೋ ಮಾಡ್ತಿದಾರಲ್ಲ, ಎಲ್ಲ ಸಿಗುತ್ತೆ ಜೈಲ್ ಒಳಗಡೆ ಮಾಡ್ತಿದ್ರು. ಹೆಂಗೆ ಇದೆಲ್ಲ ಹೆಂಗ್ ತರಿಸ್ತೀರಾ ಅಂತ. ಏನ್ ತರ್ಸೋದು, ಎಲ್ಲ ಇಲ್ಲೇ ಇರ್ತಿತ್ತು. ಈ ಸಜಾ ಕೈದಿಗಳೆಲ್ಲ ಇಲ್ಲೇ ಅಂಗಡಿಗಳೇ ಅಂಗಡಿಗಳು ಮಾಡ್ಕೊಂಡಿದ್ರು. ಅವರು ಇದನ್ನೆಲ್ಲ ಕೊಡೋರು, ಮಾರೋರು ನಮಗೆ. ಆಮೇಲೆ ಫೋನ್ಗಳ ಕಾಂಟ್ಯಾಕ್ಟ್ ಹೆಂಗೆ ಅಂತ ಅಂದಾಗ, ಅವರು ಬನ್ನಿ ತೋರಿಸ್ತೀನಿ ಅಂದ್ಬಿಟ್ಟು ಅಲ್ಲೊಂದು ಟೇಬಲ್ ಮುರಿದೋಗೋ ಥರ ಟೇಬಲ್ ಬಿದ್ದಿತ್ತು. ಆ ಟೇಬಲ್ ಮೇಲೆ ಒಂದು ಹಲ್ಗೆ ಇತ್ತು, ಅದ್ರ ಕೆಳಗಡೆ ಇನ್ನೊಂದು ಹಲ್ಗೆ, ಅದು ಸುತ್ತ ಪಟ್ಟಿಗಳಿಟ್ಟಿದ್ರು. ಅಂದರೆ 3 ಹಲ್ಗೆ ಲೆಕ್ಕ ಅದು. ಅದ್ರ ಮೇಲೆ ಟಿವಿ ಅಂತೆ, ಅಲ್ಲಿ ಫೋನ್ಗಳಿಡೋದು. ಅವರು ಓಪನ್ ಮಾಡಿ ತೋರಿಸಿದ್ದಾರೆ ನನಗೆ. ಅದೆಲ್ಲ ಇತ್ತಾ? ಎಲ್ಲ ಮುರಿದೋಗಿತ್ತದು. ಇಲ್ಲೇ ಇಡ್ತಾ ಇದ್ವಿ ನಾವು. ಸರ್ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ನಮ್ಮ ಕೀಪ್ಯಾಡ್ ಮೊಬೈಲ್ ಅಂತ ಆಫ್ ಮಾಡ್ಬಿಡೋದು, ಫೋನಲ್ಲಿ ಮಾತಾಡ್ಬೇಕಂದ್ರೆ ಮಾತಾಡ್ಕೊಳ್ಳೋದಂತೆ. ಆ ಥರ ಎಲ್ಲ ನನಗೊಂಥರ ಶಾಕ್ ಆಗೋಯ್ತು. ಓ ಹೌದಾ, ಹಿಂಗೆಲ್ಲ ಮಾಡ್ತಿದ್ರಾ? ಆಮೇಲೆ ಟಿವಿ ಒಳಗಡೆ ಎಲ್ಲ, ಟಿವಿ ಎಲ್ಲ ಬಿಚ್ಚಿಬಿಟ್ಟು ಟಿವಿ ಒಳಗಡೆ ಎಲ್ಲ ಇಡೋದಂತೆ ಫೋನ್ಗಳನ್ನ. ಆದರೆ ಆಫ್ ಮಾಡ್ಬಿಟ್ಟು, ಕೀಪ್ಯಾಡ್ ಮೊಬೈಲ್ ಬರ್ತಿದ್ವಿ, ಆಫ್ ಮಾಡಿ ಇಟ್ಬಿಡೋದು. ಇದೆಲ್ಲ ಮಾಡಿದೀವಿ ನಾವು, ಇದೇನು ನಮ್ಗೇನು ಅನ್ಸಲ್ಲ ಅಂತ. ಓ ಸರಿ ಬಿಡಿ ಸರ್, ಆಯಿತು. ಮುಂದೇನು ಮಾತಾಡ್ಲಿಲ್ಲ? ನಾನೇನು ಮಾತಾಡ್ಲಿಲ್ಲ. ಆಮೇಲೆ ಅಲ್ಲೂ ಬಗ್ಗೆ ಇದೆಲ್ಲ ಕಾಮನ್ ಬಾ ಬಾಯ್, ಇವೆಲ್ಲ ಏನು ಮಾಡ್ತಾರೆ, ಈಗಲೇ ಮಾಡ್ತಿದ್ದಾರೆ, ಅವಾಗೇನು ಮಾಡ್ದೇನೆ ಇತ್ತ ಇದೆಲ್ಲ, ಇವಾಗೆಲ್ಲ ಇಷ್ಟೆಲ್ಲ ಇಟ್ಕೊಂಡೇ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರು ಕರ್ಕೊಂಡವ್ರು. ಒಂಥರ ಆಯಿತು, ಈಗೆಲ್ಲ ಮಾಡ್ತಾರೇನಪ್ಪ ಇದು, ಮತ್ತೇನು ಆಚೆಯಿಂದ ಬರ್ದೇನೆ ಇನ್ನೇನು ಎಲ್ಲ ಇಲ್ಲೇ ಅಂಗಡಿಗಳು ಮಾಡ್ಕೊಂಡ್ರೆ ಇಲ್ಲೇ ಎಲ್ಲ ಸಿಗುತ್ತಲ್ಲ, ಆ ಥರ ಎಲ್ಲ ನಡೀತಾ ಇತ್ತು. ಅದು ಜೈಲ್ ನೋಡ್ಬಿಟ್ಟು ಫಸ್ಟ್ ಇಂಪ್ರೆಷನ್ ಹೆಂಗಿತ್ತು? ಅಯ್ಯಪ್ಪ ಏನಪ್ಪ ಇದು ಕತೆ, ಅಲ್ಲಿ ಆಚೆ ಬಟ್ಟೆ ಹಾಕೊಬೇಕು, ಏನಪ್ಪ ಇದು, ನಮ್ಗೆ ನಮ್ಮ ಶತ್ರುಗಳಿಗೂ ಬೇಡಪ್ಪ ಏನು ಅಂತ, ಎಲ್ಲ ಅಲ್ಲೇ ಮಲಗಬೇಕು. ಆ ಟಾಯ್ಲೆಟ್ಗಳು ನೀವು ಸಿನಿಮಾದಲ್ಲಿ ತೋರಿಸ್ದಂಗೆ ಇದೆ, ಒಂದಷ್ಟು ಸಿನಿಮಾಗಳು ತೋರಿಸ್ತಾರೆ. ಇಷ್ಟೇ ಗೋಡೆ, ಇಲ್ಲೇ ಟಾಯ್ಲೆಟು, ಅಯ್ಯಪ್ಪ ಅನ್ಸುತ್ತೆ. ಅಷ್ಟೊಂದೆಲ್ಲ ನೋಡ್ಬಿಟ್ಟಿದ್ದೀನಿ. ನಿದ್ದೆ ಬಿಡಿ ಒಂದು ಸ್ವಲ್ಪ, ಒಂದು 8 ದಿವಸ ನಾವು ಜೈಲಿದ್ದಂಗೆ ಅನ್ಸುತ್ತೆ. ಬೆಳಗ್ಗೆ ಹೋದ್ರೆ ರಾತ್ರಿ 2 ಗಂಟೆ 3 ಗಂಟೆ ಆಗೋದು, ಜೈಲಿದ್ದಂಗೆ ಆಗೋದು. ಅಲ್ಲೇ ಮಲ್ಕೊಳ್ತಿದ್ರಾ? ಅಲ್ಲೇ ಅದೇ ರೂಟಿಂಗ್. ನಿಮ್ದು ಸೀನ್ ಇಲ್ಲ, ನೆಕ್ಸ್ಟ್ ಸೀನ್ ಅಂತಂದ್ರೆ ನಾನು ಅಲ್ಲೂ ಬೈ ಓಡಾಡ್ಕೊಂಡು ಹೋಗಿ ಬರೋದು. ನಾನು ಅಲ್ಲೂ ಬೈ ಯಾವಾಗ ಜೊತೆಲಿ ಇರ್ತಿದ್ದೇವೆ. ಅಲ್ಲೂ ಬೈ ನಮ್ಮ ಮಲ್ಲಣ್ಣ ಜಾಲಿ ಎಲ್ಲ ಜಾಲಿ. ಅವರು ನಾನು 3 ಜನನು ಅಲ್ಲೇ ಮಲ್ಕೊಂಡು ಮಾತಾಡ್ಕೊಂಡು, ಇಲ್ಲ ಕಾಸ್ಟ್ಯೂಮ್ ರೂಮ್ಗೆ ಹೋಗ್ಬಿಟ್ಟು ಅಲ್ಲೂ ಮಲ್ಕೊಳ್ಳೋದು, ಇಲ್ಲಾಂದ್ರೆ ಇದು ಬ್ಯಾರಕ್ಕೆಲ್ಲ ಮಲ್ಕೊಂಡು ಒಂದು ದಿವಸ ಮಲ್ಗನ ಬನ್ನಿ ಬೈ, ಹೆಂಗಿರುತ್ತೆ ನೋಡೋಣ ಜೈಲಲ್ಲೇ. ಅವರು ಹೆಂಗ ಅನ್ಸುತ್ತೆ ನೋಡೋಣ, ಮಲ್ಗನ ಬನ್ನಿ ಬೈ ಅಂತ
ಶಾರ್ಟ್ ಇದ್ದ ಕರಿಯರು ಎಲ್ಲ ಅಲ್ಲೇ ಮಲಗಿರೋದು. ಹೆವಿ ಮತ್ತು ಸೊಳ್ಳೆಗಳು ಎಲ್ಲ ಫ್ರೆಂಡ್ಸ್ ಥರ, ಸೊಳ್ಳೆಗಳು ಹೆವಿ ಸೊಳ್ಳೆಗಳು. ಅದು ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಜವಾಗೂ. ಫಸ್ಟ್ ಟೈಮ್ ಅಷ್ಟು ಶೂಟಿಂಗ್ ಜೈಲಲ್ಲಿ ಇದ್ದಿದ್ದು. ಅದು 1 ತಿಂಗಳು ಬರುವಂಥ ಸೀನ್ಗಳಿದ್ದು, ಅಂದರೆ ಅಷ್ಟು ಡ್ಯೂರೇಷನ್ ಬೇಕಾಗಿತ್ತು ಸಿನಿಮಾ ಶೂಟ್ ಮಾಡೋಕ್ಕೆ. 8 ದಿನದಲ್ಲಿ ನಮ್ಮ ಡೈರೆಕ್ಟರ್ ಮುಗಿಸಿದ್ರು. ಡಬಲ್ ಕಾಲ್ ಶೀಟ್ ಎಲ್ಲ ಆಗಿದೆ ಪಾಪ, ತುಂಬ ಚೆನ್ನಾಗಿ ಮಾಡೋದು. ನೀವು ಸಿನಿಮಾ ನೋಡಿದ್ರಲ್ಲ ಗೊತ್ತಾಗುತ್ತೆ ನಿಮಗೆ ಜೈಲ್ ಸೀನ್ ಎಷ್ಟಿದೆ, ತುಂಬ ಚೆನ್ನಾಗಿ ಮಾಡಿದ್ರು. ಪ್ರಖ್ಯಾತ್ ಅವ್ರ ಎಕ್ಸ್ಪೀರಿಯನ್ಸ್ ಏನಾದ್ರು ಶೇರ್ ಮಾಡ್ಕೊಂಡಿದ್ರಾ? ಇಲ್ಲ, ಅವ್ರಿಗೆಲ್ಲ ಹೊಸ್ದಲ್ಲ ಇದು. ಆಲ್ಮೋಸ್ಟ್ ಎಲ್ರಿಗೂ ಹೊಸ್ತು. ನಮ್ಮ ಅಲ್ಲು ಬೈಗ್ ಮಾತ್ರ ಸುಮ್ಮನೆ ನೋಡಿರ್ತಾರೆ, ಹೋಗಿ ಯಾರ ಇದ್ದವ್ರನ್ನ ಒಳಗಡೆ ಮೀಟ್ ಮಾಡಕ್ ಹೋದಾಗ ನೋಡಿರ್ತಾರೆ, ಅಷ್ಟು ಬಿಟ್ರೆ ಇದ್ರಾಗ ಓದೋರ್ಗೆಲ್ಲ ಹೊಸ್ದೆ. ಅವ್ರು ಯಾರೋ ಬಂದಿದ್ರಲ್ಲ ಅಲ್ಲಿ ನಮ್ಮನ್ನ ಮಾತಾಡ್ಸಕ್ಕೆ, ಅವ್ರಿಗೆ ಮಾತ್ರ ಹಳೇದದು. 2 ವರ್ಷ ನಾನು ಇಲ್ಲಿದ್ದೆ, ಇದೆ ಬ್ಯಾರಕಲ್ಲಿ ಇಲ್ಲೇ ಮಲಗ್ತಿದ್ದೆ ಅಂತ ತೋರಿಸೋದಲ್ಲ, ಅವ್ರಿಗೆ ಮಾತ್ರ ಹಳೇದು. ಅವ್ರಂದ್ರೆ ಅಲ್ಲ ಅಚಾನಕ್ ಆಗಿ ಬಂದಿದ್ದ ಅಥವಾ ಶೂಟಿಂಗ್ ನಡೀತಿದೆ? ಶೂಟಿಂಗ್ ನಡೀತಿದೆ ಗೊತ್ತಾಗ್ ಬಂದಿದ್ದು. ಬಂದು ಇಬ್ರು ಬಂದಿದ್ರು, ಒಬ್ರು ಮಾತ್ರ ಫುಲ್ ಡೀಟೇಲ್ ಹೇಳಿದ್ರು, ಹಿಂಗೆ ಮಾಡ್ತಾ ಇದ್ವಿ, ಹಿಂಗೆ ಮಾಡ್ತಾ ಇದ್ವಿ ಅಂತ. ಇಲ್ಲೇ ಟಿವಿ ಇತ್ತು, ಇಲ್ಲೇ ಟೇಬಲ್ ಇತ್ತು, ಇಲ್ಲೇ ಇಡ್ತಾ ಇದ್ವಿ, ಪೊಲೀಸ್ನವ್ರು ಚೆಕಿಂಗ್ ಎಲ್ಲ ಬರೋರು ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ, ಹಂಗೆ ಮಾಡ್ತಾ ಇದ್ವಿ, ಮೇಂಟೈನ್ ಮಾಡ್ತಾ ಇದ್ವಿ ಅಂತೆಲ್ಲ ಹೇಳ್ತಾ ಇದ್ರು. ಅದು ಎಲ್ರಿಗೂ ಹೊಸದೇ, ಅದು ಒಂಥರ ಹೊಸ ಲೋಕ. ಆಮೇಲೆ ಒಂದು 2-3 ದಿವಸ ಕಳೆದ್ಮೇಲೆ ನಾವು ಜೈಲಲ್ಲಿ ಇದ್ದೀವಿ ಅಂತ ಒಂಥರ ಫೀಲ್ ಆಗೋಯ್ತು. ಆಮೇಲೆ ಎಲ್ಲ ಇವ್ರಿಗೆಲ್ಲ ಸಜಾ ಕೈದಿಗಳ ಥರ ಎಲ್ಲ ಜೂನಿಯರ್ ಆರ್ಟಿಸ್ಟ್ ಇದ್ರು. ಒಂದು 300-400 ಜನ ಆರ್ಟಿಸ್ಟ್ಗಳು, ಜೂನಿಯರ್ ಆರ್ಟಿಸ್ಟ್ಗಳಿದ್ರು. ಅವ್ರಿಗೆಲ್ಲ ಬಿಳಿ ಬಟ್ಟೆ ಎಲ್ಲ ಹಾಕಿದ್ರು. ನಾವು ಮಧ್ಯದಲ್ಲಿ ಓಡಾಡ್ತೀವಿ, ನಾವು ಜೈಲಲ್ಲಿ ಇದ್ದೀವಿ ಒಂಥರ ಫೀಲು. ಆಮೇಲೆ ಪೊಲೀಸ್ನವರೆಲ್ಲ ಒಂದಷ್ಟು ಜನ ಓಡಾಡೋರು, ಅಂದ್ರೆ ಜೂನಿಯರ್ ಆರ್ಟಿಸ್ಟ್ ಎಲ್ಲ ಹಾಕೊಂಡು ಓಡಾಡಲ್ಲ, ಆ ಮೂಡ್ಗೆ ಹೋಗ್ಬಿಟ್ಟಿದ್ವಿ ನಾವು. ಸರಿ ನಡೀರಿ ಆಯ್ತು ಅಂತ ಒಂಥರ ಆ ಥರ ಇತ್ತು. ಆಮೇಲೆ ಎಲ್ಲ ಮುಂದೆ ಎಲ್ಲ ಬಟ್ಟೆ ಹಾಕೊಳ್ಳೋಕೆಲ್ಲ ಜಾಗ ಇತ್ತು, ಅಲ್ಲೆಲ್ಲ ಅದೊಂಥರ ಹಂಗೆ ಆ ಥರ ಸೆಟ್ ಆಗ್ಬಿಟ್ಟಿತ್ತು ಬಿಡಿ ಎಲ್ರಿಗೂ. ಬಂದವ್ರಿಗೆಲ್ಲ ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀವಿ. ಅಲ್ಲೇ ಬಂದು ಅಡುಗೆ ಎಲ್ಲ ಯೂನಿಟ್ ಇತ್ತು, ಅಲ್ಲೇ ಜೈಲಿನ ಥರನೇ ಟೇಸ್ಟ್ ಇತ್ತು ಅಥವಾ ಅಲ್ಲ ಊಟ ಅದೊಂದು ಜೈಲ್ ಥರ ಇರಲಿಲ್ಲ ಮೇಡಮ್. ಅಲ್ಲೇ ಯೂನಿಟ್ ಇತ್ತು, ಸುರೇಶ್ ಅಣ್ಣ ಅಂತಿದ್ರು ಯೂನಿಟ್ ಅವರು. ಅವ್ರು ತುಂಬ ಚೆನ್ನಾಗಿ ಮಾಡಿದ್ರು, ಆಳ್ಕವರು. ಅದು ಬಿಟ್ರೆ ಜೈಲ್ ಥರ ಇತ್ತು, ಊಟ ಮಾತ್ರ ಮನೆ ಊಟ ಥರ ಇತ್ತು. ಓಕೆ, ನಿಮ್ಮ ವೈಫ್ ಏನಂದ್ರು ಸಿನಿಮಾ ನೋಡಿ? ತುಂಬ ಖುಷಿ ಪಟ್ಲು, ತುಂಬ ಚೆನ್ನಾಗಿ ಮಾಡಿದಾರ ಅಂತಂದು. ಅದೇ ಗುಲ್ಟು ನೋಡೇ ಇಷ್ಟಪಟ್ಟಿದ್ಲಲ್ಲ ನನ್ನ, ಅವಳಿಗೆ ಅದೇ ಆ್ಯಕ್ಟಿಂಗ್ ತುಂಬ ಇಷ್ಟ ಆಗುತ್ತೆ, ಚೆನ್ನಾಗಿ ಮಾಡ್ತೀರಾ, ಅದು ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತಂದು. ಆಮೇಲೆ ನೀವು ಜೈಲಲ್ಲಿ, ಆಮೇಲೆ ಅವಳಿಗೊಂದು ಹೆಂಗೆ ಜೈಲ ಹಂಗೆಲ್ಲ ಅಂದರೆ ಬ್ಯಾರಕ್ಕೆಲ್ಲ ಇರುತ್ತಲ್ಲ, ಒಂದಷ್ಟು ಡೀಟೇಲ್ ಇಲ್ಲಿ ಹೆಂಗಿರುತ್ತೆ ಆಚೆನೆ ಬಿಡಲ್ವ ಅವರು ಅವ್ರನ್ನ, ಇಲ್ಲ ಆಚೆ ಬಿಡಲ್ಲ, ಅಲ್ಲಿ ಒಳಗಡೆನ ಕೂಡಾಕಿರ್ತಾರೆ, ಒಳಗಡೆನೆ ಅದಕ್ಕೆ ತಾನೇ ಜೈಲ್ ಅನ್ನೋದು ಅದನ್ನ ಅಂತ ಹೇಳ್ತಿದ್ದೆ. ತುಂಬ ಚೆನ್ನಾಗಿ ಇಷ್ಟ ಆಯ್ತು ಅವಳಿಗೆ, ಇಷ್ಟ ಆಯ್ತು. ಓಕೆ, ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.